ನಮಸ್ಕಾರ ಕಲಾಕಾರ, ಎಲ್ಲರೂ ಹೆಂಗಿದ್ದಿ ಅಂತ ಹೇಳಿದ್ರೆ, ಇಂದು ನಾವು ಅಕ್ರಿಲಿಕ್ ಪೇಂಟಿಂಗ್ ಮಾಡ್ತಾ ಇದ್ದು. ತುಂಬಾ ಟೈಮ್ ತಗೊಳ್ದೆ. ಜಸ್ಟ್ 1 ಅವರ್ ಸ್ಪೆಂಡ್ ಮಾಡಿ ಡ್ರಾಯಿಂಗ್ ಮಾಡಿ ಎಂತ ಹೇಳಿದ್ರೆ ನಾನು ತುಂಬಾ ಮಾತಾಡ್ರ ರಜೆ ಭಂಗ ಆಯ್ತು. ಆದರೂ ನನಗೊಂದು ವಿಷಯ ನಿಂಗೋಗೆ ಹೇಳಕ್ಕು. ಮೊನ್ನೆ ಒಂದು ವಿಡಿಯೋ ನೋಡಿದೆ ತಾನು. ನಾಯಿ ಒಂದು ಪೇಂಟಿಂಗ್ ಮಾಡಿತ್ತಿದು. ಬಾಯಲ್ಲಿ ಬ್ರಷ್ ನ ಕಚ್ಕೊಂಡು ನಾಯಿ ಕಲಿ ಚಿತ್ರ ಬಿಡ ಆನೆದು ಹೆಂಗು ನಿಂಗ ನೋಡಿದ್ದಿ, ಆದರೆ ನಾಯಿದು ಒಂದು ಪೇಂಟಿಂಗ್ ಮಾಡಿದ್ದು ತುಂಬಾ ಚಂದ ಮಾಡಿತ್ತಿದ್ದು. ರಿಯಲಿಸ್ಟಿಕ್ ಆಗಿ ಜೀಸಸ್ಸಿನ ಪೋರ್ಟ್ರೇಟಿನ ಮಾಡಿತ್ತಿದ್ದು. ನನಗೆ ತುಂಬಾ ಖುಷಿ ಆಯ್ತು ಅದರ ನೋಡಿಕ್ಕಿ. ಆಮೇಲೆ ಇನ್ಸ್ಟಾಗ್ರಾಮ್ ಸ್ಟೋರಿ, ಫೇಸ್ಬುಕ್ ಸ್ಟೋರೀಸ್ ಎಲ್ಲ ಹಾಕಿತ್ತಿದೆ. ಬಟ್ ದ ಟ್ರೂತ್ ಇಸ್, ಆ ನಾಯಿಗೂ ಗೊಂತಿದ್ದು ಎನಿಬಡಿ ಕ್ಯಾನ್ ಡ್ರಾ. ಓಕೆ, ಇಂದು ನಾವು ಯೂಸ್ ಮಾಡ್ತಾ ಇಪ್ಪದು ಮಾಮೂಲಿ ಎನ್ನ ಪೆನ್ಸಿಲು, ಎನ್ನ ರಬ್ಬರು, ಮತ್ತೆ ಇಲ್ಲಿ ಸುಮಾರು ಕಲರ್ಸ್ ತಕ್ಕೊಂಡು ಬಂದೆ. ನಿಂದು ಅಫ್ಕೋರ್ಸ್ ನಾವಿಂದು ಅಕ್ರಿಲಿಕ್ ಕಲರ್ಸ್ ಮಾಡ್ತಾ ಇರ್ಬೋದು. ಹಾಗಾಗಿ ಏನಂತಾರೆ, ಕೆಲವು ಫೈನ್ ಆರ್ಟ್, ಫೆವಿಕ್ರಿಲ್ ಫೈನ್ ಆರ್ಟ್ನವರ ಆರ್ಟಿಸ್ಟ್ ಕಲರ್ಸ್ ಇದ್ದು. ನಾನು ಇದು ಬೇಸಿಕಲಿ ಒಂದು 2-3 ಕಲರ್ ಮಾತ್ರ ತಕ್ಕೊಂಡದು. ಇದು ಹೊಸತ್ತು ಯೂಸ್ ಮಾಡಕ್ಕಷ್ಟೇ. ಮತ್ತೆ ಇದು ಕ್ಯಾಮಲ್ ಅವರದ್ದು ಬ್ಲ್ಯಾಕ್ ಆ್ಯಂಡ್ ವೈಟ್ ಏನದು ಪರ್ಮನೆಂಟ್ ಆಗಿ ಯಾವಾಗಲೂ ಇರ್ತು. ಸೊ ಇದು ಬೇಸಿಕ್ ಕಲರ್ಸ್ ನಾನು ಯಾವಾಗಲೂ ಫುಲ್ ಮಾಡಿ ಮಾಡ್ಕೊಳ್ತಾ ಇರುತ್ತೆ ಖಾಲಿ ಆದಾಗೆ. ಮತ್ತೆ ಬೇಕಾದ್ರೆ ಗ್ರೀನ್ ಕಲರು, ಬ್ಲೂ ಕಲರು ಎಲ್ಲ ಹೇಳಿ ತಗೊಂಡಿದೆ. ಸೊ ಅದು ಯೂಸ್ ಮಾಡುದು ರಜಾ ನೋಡುವ ಹೆಂಗೆಲ್ಲ ಯೂಸ್ ಮಾಡ್ಲಕ್ಕೊಳ್ಳಿ. ಮತ್ತೆ ಒಂದು ಮಗ್ ಫುಲ್ ನೀರು ತಗೊಂಡಿದೆ. ಇದಕ್ಕೆ ಅಕ್ರಿಲಿಕ್ ಕಲರಿಂಗ್ಗೆ ತುಂಬಾ ನೀರು ಬೇಕಾಗ್ತು. ಎಂತ ಕೇಳಿದ್ರೆ ಕ್ಲೀನ್ ಮಾಡ್ಲೆ. ಸೊ ಒಂದು ಮಗ್ ಫುಲ್ ನೀರು, ಮುಕ್ಕಾಲು ಅಷ್ಟು ನೀರು ತಗೊಂಡಿದೆ. ಒಂದು ದೊಡ್ಡ ವಸ್ತ್ರ, ಮತ್ತೆ 4 ಬ್ರಷಸ್ ತಗೊಂಡಿದೆ. ಈ ಬ್ರಷಸ್ ಇಟ್ಸಿ ಬಿಡ್ಸಿಯಿಂದ ತಗೊಂಡದು ಬ್ರಷ್ಗ. ನಿಮಗೆ ತೋರಿಸುತ್ತಾರೆ ಇಲ್ಲಿ 12 ನಂಬರಿನ ಫ್ಲಾಟ್ ಸಿಂಥೆಟಿಕ್ ಹೇರ್ ಬ್ರಷ್ ಇಟ್ಸಿ ಬಿಡ್ಸಿಯಿಂದ ತಗೊಂಡದು. ಮತ್ತೆ 7 ಇದ್ರದ್ದು ನಂಬರಿಂದು ಸಿಂಥೆಟಿಕ್ ಹೇರ್ ಬ್ರಷ್, ಮತ್ತೆ ಇಟ್ಸಿ ಬಿಡ್ಸಿಯ 6 ನಂಬರಿನ ಹೇರ್ ಬ್ರಷ್ ಸಿಂಥೆಟಿಕ್ ಬ್ರಷ್, ಮತ್ತೊಂದು ಸಣ್ಣದು 4 ಇಂದು ತಗೊಂಡಿದೆ. ಒಂದು ರೌಂಡ್ ಬ್ರಷ್ ಇದ್ದರೆ ಒಳ್ಳೇದು, ನಿಂಗೋಗಿ ಯೂಸ್ ಮಾಡ್ತಾರೆ. ಇಲ್ಲಿ ಆನ್ ಯೂಸ್ ಮಾಡ್ತಾ ಇಲ್ಲ, ಆನೀಗ ಫ್ಲಾಟ್ ಅಲ್ಲೇ ಟ್ರೈ ಮಾಡುದು ಹೇಳಿ ಮಾಡಿದ್ದೆ. ಸೊ ಮತ್ತೆ ಒಂದು ಪ್ಯಾಲೆಟ್ ಇದೀಗ ನಿಮಗೆ ಉಲ್ಟೆ ಅಂತ ಮಾಡಿ ಇದ್ದೇಳಿ ಗ್ರೇಷು ಅಂತ ಕೇಳಿದ್ರೆ ಇಲ್ಲಿ ನಾನು ಆಲ್ರೆಡಿ ಯೂಸ್ ಮಾಡಿದ್ದೆ. ಈ ಕಲರ್ಸ್ ಇಲ್ಲಿ ನಿಂಗೆ ನಾನು ಪುನಃ ಏನ ಕಲರ್ಸ್ ಹಾಕಿ ತೊಡ್ರೆ ಕಾರಣ ಹೇಳಿ ಒಂದು ಬ್ಯಾಕ್ ಸೈಡಿಗೆ ಯೂಸ್ ಮಾಡ್ತಾ ಇದ್ದೆ. ನೆನಪು ಮಾಡ್ಕೊಳ್ಳಿ, ಅಕ್ರಿಲಿಕ್ ಪೇಂಟ್ ಯೂಸ್ ಮಾಡುವಾಗ ನಿಂಗೋಗೆ ಪ್ಯಾಲೆಟ್ ಫುಲ್ ಕಲರ್ ಆಯ್ತು ಹೇಳಿ ಆದರೆ ಅದರ ಕ್ಲೀನ್ ಮಾಡಲಿ ಹಿಡಿತಿಲ್ಲ. ಅದು ಚೋಲಿ ಹೋದಂಗೆ ಹೋಪಲ್ಲೇ ಶುರು ಆಯ್ತು. ಹಿಂಗೆ ಹಾಗೆ ಕ್ಲೀನ್ ಮಾಡಕ್ಕಷ್ಟೇ. ಅದರ ಕ್ಲೀನ್ ಮಾಡಕ್ಕಾದ್ರೆ ತುಂಬಾ ಕೆಲಸ ಇದೆ. ನೋಡಿ ಕಲರ್ಸ್ ಬರ್ತಿಲ್ಲ, ರಜ್ಜೆ ಬಂತು, ಹಿಂಗೆ ಬಂತು ಕಲರ್ಸ್. ಓಕೆ, ಸೊ ಆದಷ್ಟು ಸಪ್ರೇಟ್ ಪ್ಯಾಲೆಟ್ ಹೇಳಿ ಮಾಡ್ಕೊಳ್ಳಿ ನಿಂಗ. ಅಥವಾ ನಿಮಗೆ ರೀಯೂಸ್ ಮಾಡ್ಕೊ ನಿಂಗಳ ಪ್ಯಾಲೆಟಿನ ಹೇಳಿದ್ರೆ ಇದರ ಮೇಲೆ ಒಂದು ಪ್ಲಾಸ್ಟಿಕ್ ಕವರ್ ಹಾಕಿಕೊಳ್ಳಿ, ಮತ್ತೆ ಯೂಸ್ ಮಾಡಿಕೊಳ್ಳಿ. ಈಗ ನಿಂಗ ನಾನಿದರ ಇಲ್ಲಿ ಬ್ಯಾಕ್ ಸೈಡ್ ಯೂಸ್ ಮಾಡ್ತೆ. ಫಸ್ಟ್ ಯಾವುದಕ್ಕೂ ನಾವು ಸ್ಕೆಚ್ ಸ್ಟಾರ್ಟ್ ಮಾಡುವ. ಮಾಮೂಲಿ ಒಂದು ಮೊಟ್ಟೆ. ಈಗ ಈ ಎಪಿಸೋಡಿಂಗ್ ಅಪ್ಪಗಂತೂ ನಿಂಗೆ ಫುಲ್ ಎಕ್ಸ್ಪರ್ಟ್ ಆಗಿತ್ತು ನಿಂಬೆ ಹಣ್ಣು ಬಿಡಿಸೋದು ಹೆಂಗೆ ಹೇಳಿ. ಸೊ ನಿಂಬೆ ಹಣ್ಣನ್ನ ರೆಫರೆನ್ಸ್ ಇಲ್ಲದೆಯೂ ಬಿಡಿಸಲು ಹಿಡಿಯುವಷ್ಟು ಪ್ರಾಕ್ಟೀಸ್ ಆಯ್ದೊಳಿ ಗ್ರೇಷ್ ಇದ್ದೆ. ಓಕೆ, ಇದರಲ್ಲಿ ನಿಂಗೆ ಮಂಡೆ ಬಿಸಿ ಮಾಡಕೊಳ್ಳಿ. ಇಲ್ಲೇ ಲೈನ್ಸ್ ಎಲ್ಲ ಇಲ್ಲದೆ ಬಾಕಿ ಆಗ್ತೊಳ್ಳಿ. ಆದರೆ ಎಂತಕ್ಕೆ ಹೇಳಿದ್ರೆ ಇದು ಒಪೆಕ್ ಮೀಡಿಯಾ ಹೇಳ್ತೋ. ಇದಕ್ಕೆ ಹೇಳಿದ್ರೆ ಇದು ಕಲರ್ಸ್ ರಜಾ ದಪ್ಪಕ್ಕೆ ಹಾಕುವಂಥದ್ದು. ಸೊ ನಿಂಗೋಗಿ ಅದು ದೊಡ್ಡ ಪ್ರಾಬ್ಲಮ್ ಆಗುತ್ತೆ. ನಾನು ಫಸ್ಟಿಗೆ ತಕ್ಕೊಳ್ತಾ ಇಪ್ಪದು ಅಕ್ರಿಲಿಕ್ ಕಲರು, ಯೆಲ್ಲೋ ಕಲರು. ಫಸ್ಟ್ ಇಲ್ಲಿ ಹಾಕಿಕೊಳ್ತೆ.
ಎಂತ ಹೇಳಿದ್ರೆ ಎಕ್ರೈಲಿಕ್ಕಲ್ಲಿ ನಮಗೆ ಯಾವಾಗಲೂ ರಜೆ ಹೆಚ್ಚಿಗೆ ಕಲರ್ಸ್ ಬೇಕು. ನಾನೀಗ ರಜವೇ ಹಾಕ್ಯೊಳದು ನೋಡ ಹೇಗೆಲ್ಲ ಆವತ್ತು ಹೇಳಿ. ಮತ್ತೆ ಎಕ್ರೈಲಿಕ್ ಮೀಡಿಯಲ್ಲಿ ಅಂತ ಹೇಳಿದ್ರೆ ನಿಮಗೆ ತುಂಬ ಹೊತ್ತು ವೇಟ್ ಮಾಡಲಿಲ್ಲ, ಯು ವಾಂಟ್ ಗೆಟ್ ಇನಫ್ ಟೈಮ್, ಅಷ್ಟು ಬೇಗ ಅದು ಡ್ರೈ ಆಗಿ ಹೋಗ್ತು. ಸೊ ನಾನೀಗ ಫಸ್ಟಿಂಗೆ 6 ನಂಬರಿಂದ ತಗೊಳ್ತಾ ಇದ್ದೆ. ಎಂತ ಹೇಳಿದ್ರೆ ನನ್ನ ಪುಸ್ತಕ ರಜೆ ಸಣ್ಣ ಇದ್ದು, ಸೊ ನಾನು ದಪ್ಪ ಬ್ರಷ್ ಯೂಸ್ ಮಾಡಲಿ ತಗೊಳ್ರೆ ಏನಾಗ ಭಂಗ ಹಾಕು. ಇಲ್ಲಿ ಕಲರ್ಸ್ ನೋಡಿ ನಾನು ಹೇಗೆ ತಗೊಳ್ತಾ ಇದ್ದೆ ಹೇಳಿ, ದಪ್ಪಕ್ಕೆ ತಗೊಳ್ತಾ ಇದ್ದೆ, ದಾಕ್ಷಿಣ್ಯ ಮಾಡಲೇ ಇಲ್ಲ ನಮಗೆ ಕಲರ್ಸ್ ಇಲ್ಲಿ. ಸೊ ಕಲರ್ಸ್ ದಾಕ್ಷಿಣ್ಯ ಮಾಡದೆ ಕಲರ್ಸ್ ತಕ್ಕೊಳ್ಳಿ ನಿಂಗ. ಫುಲ್ ಒಂದೇ ಥಿಕ್ನೆಸ್ ಇಲ್ಲಿ, ತುಂಬ ದಪ್ಪವೂ ಅಲ್ಲ ತುಂಬ ತೆಳುವೂ ಅಲ್ಲ, ಒಂದೇ ಥಿಕ್ನೆಸ್ ಇಲ್ಲಿ ಕಲರ್ನ ಫಸ್ಟ್ ಹಾಕಿಕೊಳ್ಳಿ. ಯಾವ ಮಿಕ್ಸ್ಚರ್ದೇ ಬೇಡ. ನಿಂಗಳ ಔಟ್ಲೈನ್ನ ನೋಡಿ, ಈಗ ನಾನು ಹಾಕಿದ್ರಲ್ಲಿ ಒಂದರಿ ತಕ್ಕೊಂಡದ್ರಲ್ಲಿ ನಾನು ಆಲ್ಮೋಸ್ಟ್ ಫುಲ್ ಫಿಲ್ ಮಾಡಿ ಆಯ್ತು. ಓಕೆ, ಇನ್ನೊಂಚೂರು ಇಲ್ಲಿ ನೀವು ವೈಟ್ ಸ್ಪೇಸ್ ಬಿಡ್ಲೆ ಎಲ್ಲ ಮಂಡೆ ಬಿಸಿ ಮಾಡಕ್ಕೊಳ್ಳಿಲ್ಲ, ಅದೆಲ್ಲ ಮತ್ತಣ ವಿಷಯ. ಫಸ್ಟ್ ನಾವು ಒಂದು ಬೇಸ್ ಕಲರ್ನ ಹಾಕ್ಯಮ್ಮ. ಸ್ಪೆಸಿಫಿಕ್ ಆಗಿ ಹೇಳಕ್ಕೊಳ್ಳಿ ಆದರೆ ಕಲರ್ ಯಾವುದು ಹೇಳಿ ನೋಡಿ. ಇದು ಈಗ ನಿಮ್ಗೆ ಅಬ್ಸರ್ವ್ ಮಾಡಿದರೆ ಇದು ಆಲ್ರೆಡಿ ಕಲರ್ ಡ್ರೈ ಆಪಲ್ಲೇ ಸ್ಟಾರ್ಟ್ ಆಗಿ ಆಯ್ತು, ಆಲ್ಮೋಸ್ಟ್ ಡ್ರೈ ಆಗಿಯೂ ಆತದು. ಓಕೆ, ಇಲ್ಲಿ ನಾನು ಎಂತ ಮಾಡ್ತಾ ಇದ್ದೆ ಹೇಳಿದರೆ, ನಾನು ಇಡೀ ಇದಕ್ಕಂಗೆ ಯೆಲ್ಲೋ ಕಲರ್ನ ಹಚ್ಚಿ ಬಿಡ್ತಾ ಇದ್ದೆ ಹೇಳಿದರೆ, ಲೀಫ್ ಎಲ್ಲ ದಿಕ್ಕಂಗಿದೆ ಥ್ರೂ ಔಟ್ ಯೆಲ್ಲೋ ಕಲರ್ ಹಾಕುತ್ತಾ ಇದ್ದೆ. ಈಗ ಇಲ್ಲಿ ಲೈನ್ಸ್ ಕಾಣ್ತಾ ಇದ್ದಲ್ಲ, ಅದರ ಫಿಲ್ ಮಾಡಿಬಿಡುವ ನಾವು. ಆ ಲೈನ್ಸಿನ ಹೈಡ್ ಮಾಡಲೆ ವಾಪಸ್ ಅದರ ಮೇಲಿಂದ ಹಾಕುತ್ತಾ ಇದ್ದೆ. ಮತ್ತೊಂಚೂರು ಲೆಮನ್ ಶೇಪಿನ ಸರಿ ಮಾಡಿ ನಿರ್ದಾಕ್ಷಿಣ್ಯವಾಗಿ ಕಲರ್ನ ತಕ್ಕೊಳ್ಳಿ. ಓಕೆ, ದಪ್ಪಕ್ಕೆ ಎಕ್ರೈಲಿಕ್ ಮೀಡಿಯಾ ರಜ ಕಾಸ್ಟ್ಲಿ, ಬಟ್ ಕಾಸ್ಟ್ಲಿ ಹೇಳಿಕೊಂಡು ನಿಂಗೆ ಕಲರ್ ಬೇಗ ಖಾಲಿ ಆವತ್ತು ಹೇಳಿಕೊಂಡು ದಾಕ್ಷಿಣ್ಯ ಮಾಡಿಕೊಂಡು ರಜವೇ ಕಲರ್ ಎಲ್ಲ ತಕೊಂಡು ಹೋಗ್ತೇವೆ ಆದರೆ ಏನು ಪ್ರಯೋಜನ ಇಲ್ಲ. ಸಮ ಮೆತ್ತಕ್ಕಿದಾರ. ಓಕೆ, ಸೊ ಇದಿಷ್ಟು ಈಗ ನಮ್ಮದು ಕಲರ್ ಹಾಕಿ ಆಯ್ತು. ಆಮೇಲೆ ಇನ್ನು ಬ್ರಷನ್ನ ಕ್ಲೀನ್ ಮಾಡಿಕೊಳ್ತೆ. ಬ್ರಷನ್ನ ಸರಿ ಕ್ಲೀನ್ ಮಾಡಿಕ್ಕೆ ಆಮೇಲೆ ಕಲರ್ಸ್ ಹೋಗ್ತಾ ಇದ್ದೆ, ಕ್ಲೀನ್ ಮಾಡಿ ಎಂತ ಹೇಳಿದ್ರೆ ನಿಂಗಳ ಬ್ರಷಲ್ಲಿ ರಜ್ಜ ಕಲರ್ ಉಳಿದತ್ತೊಳೆ ಆದರದೇ ಬ್ರಷ್ ಗಟ್ಟಿ ಆಯ್ತು, ಮತ್ತು ಅದರ ಕ್ಲೀನ್ ಮಾಡೋಕ್ಕಾದ್ರೆ ಕಲರ್ಸ ಸುಮಾರು ಆಯ್ತು. ಓಕೆ, ಇದೀಗ ನಾನು ಕ್ಲೀನ್ ಆಯ್ತು ಬ್ರಷ್. ಓಕೆ, ಇದೇ ಕಲರಿಂಗ್ ಈಗ ನಾನು ಎಕ್ರೆಲಿಕ್ ರೆಡ್ ಕಲರ್ ಸ್ಕಾರ್ಲೆಟ್ ಲೇಕ್ ಆಗ ನಾವು ಯೂಸ್ ಮಾಡಿದ್ದು ಆಬ್ವಿಯಸ್ಲಿ ಲೆಮನ್ ಬಿಡಿಸುವಾಗ ಲೆಮನ್ ಎಲ್ಲೋ ಅನ್ನು ಯೂಸ್ ಮಾಡ್ತಾರೆ. ನೆಕ್ಸ್ಟ್ ನಾವು ಯೂಸ್ ಮಾಡ್ತೇಪ್ಪದು ಸ್ಕಾರ್ಲೆಟ್ ಲೇಕ್ ಹೇಳುವಂತಹ ರೆಡ್ ಕಲರ್. ಇದು ಪ್ಯಾಕೆಟ್ ಓಪನ್ ಆಯಕಟ್ಟೆ. ನಾನು ಹೆಂಗೆ ಹೇಳಿದ್ರೆ, ನಾನು ಚಿತ್ರ ಬಿಡಿಸುವಾಗ ನನ್ನ ಕೈ ಮೈ ಎಲ್ಲ ಪೇಂಟ್ ಹಾಕಲಿದ್ದು. ಸೊ ನಾವು ವಿಡಿಯೋಲಿ ಹಾಗೆ ಕಂಡತ್ತೊಳೆ ಆದರೆ ಎಂತ ಗ್ರೇಶಿಕ್ ಕಡಿ ಐ ಎಂಜಾಯ್. ನನಗೆ ಆರ್ಟ್ ಮಾಡೋದು ಹೇಳಿದರೆ ಬರೀ ಕಲಿಯೋದು ಮಾತ್ರ ಹೇಳಲ್ಲ, ಅಥವಾ ರಿಯಲಿಸ್ಟಿಕ್ ಮಾಡೋದು ಹೇಳೋಲ್ಲ. ಇಟ್ ಈಸ್ ಟು ಬಿ ಎಂಜಾಯಬಲ್. ನನಗೆ ಎಂಜಾಯ್ ಮಾಡೋದು ಆರ್ಟ್ ವರ್ಕ್ ಮಾಡುವಾಗ ಎಷ್ಟು ಎಂಜಾಯ್ ಮಾಡ್ತೀರೋ ಅಷ್ಟು ಚಂದ ಬರ್ತದೆ. ಓಕೆ, ನಾನೀಗ ಯೆಲ್ಲೋ ಕಲರಿಂಗೆ ಸ್ಕಾರ್ಲೆಟಿನ ರಜ್ಜ ಸೇರಿಸಿಕೊಂಡು ಆರೆಂಜ್ ಕಲರ್ ಮಾಡಿಕೊಂಡೆ, ದಪ್ಪಕ್ಕೆ ತಕ್ಕೊಂಡಿದೆ. ಓಕೆ, ಎಲ್ಲಿ ಡಾರ್ಕ್ ಏರಿಯಾಸ್ ಇದ್ದು ಅಲ್ಲಿಗೆ ಮಾತ್ರ ಹಾಕಿಕೊಳ್ತಾ ಇದ್ದೆ.
ಇಲ್ಲಿ ಕೆಳಗಣ ಲೇಯರ್ ಅಷ್ಟು ಡ್ರೈ ಆಯ್ತಿಲ್ಲ ಇನ್ನುದೇ. ಈಗ ಅಬ್ಸರ್ವ್ ಮಾಡಿದ್ರೆ ನಾನಿಲ್ಲಿ ಸೈಡಿಗೆ ರಜ್ಜ ಗ್ಯಾಪ್ ಮಾಡ್ಕೊಳ್ತಾ ಇದ್ದೆ. ಎಸ್, ಅಲ್ಲಿ ನಮ್ಮದು ಆ್ಯಂಬಿಯಂಟ್ ಲೈಟ್ ಬತ್ತು. ಆ ಆ್ಯಂಬಿಯಂಟ್ ಲೈಟಿನ ಮೇಂಟೈನಿಂಗ್ ಬೇಕಾಗಿ ನಾನು ಅದರ ಹಾಗೆ ಬಿಟ್ಟುಕೊಂಡು ಮಾಡ್ತಾ ಇದ್ದೆ. ಫಿಲ್ ಮಾಡ್ತಾರೆ, ಮಾಡ್ಲು ಹಕ್ಕು, ಹಾಗಾಗಿ ಅಂತ ಅಲ್ಲ, ಅದರ ಮೇಲೆ ಪುನಃ ತೇಪೆ ಹಾಕಲು ಅವತ್ತು ಹೆಂಗಿದ್ದರದೆ. ಓಕೆ, ಚೂರು ಹಾಕಿಡ್ತೆ. ಅಲ್ಲಿ ನನಗೆ ರಿಫ್ಲೆಕ್ಷನ್ ಬರ್ತದೆ. ಸೊ ನಾನು ಹಾಫ್ ಕ್ಲೀನ್ ಮಾಡಿ ನೋಡಿದೆ, ಪೂರ್ತಿ ಕ್ಲೀನ್ ಮಾಡಿದ್ದೆ. ರಜೆ ಟ್ರೈ ಮಾಡಿಕೊಂಡು ಇದರ ರಜೆ ಬ್ಲೆಂಡ್ ಮಾಡ್ತಾ ಇದ್ದೆ. ಇಲ್ಲಿ ಎಲ್ಲೋ ಇತ್ತಲ್ಲ, ಫುಲ್ ಡ್ರೈ ಆಯ್ತಿಲ್ಲ ಅದು ಯೆಲ್ಲೋ ಕಲರ್, ಹಾಗಾಗಿ ನನಗೆ ಮಿಕ್ಸ್ ಮಾಡಲೇ ಸುಲಭ ಆಗ್ತಾ ಇದ್ದು. ಎಕ್ರೆಲಿಕ್ ಮೀಡಿಯಲ್ಲಿ 2 ಟೈಪಿಗೆ ನಾವು ಅದನ್ನು ಮಾಡಲಾಯಿತು. 2 ಟೈಪ್ ಎಂತರ ಹೇಳಿದರೆ, ಒಂದು ಪ್ಯಾಚಿನಾಗೆ ಹಾಕಿಕೊಂಡು ಮಾಡಲಾಯಿತು, ಒಂದು ರಿಯಲಿಸ್ಟಿಕ್ ಆಗಿ ಈ ಥರ ಬ್ಲೆಂಡ್ ಮಾಡಿಕೊಂಡು ಮಾಡಲಾಯಿತು. ನಮಗೆ ಯಾವುದು ಕಂಫರ್ಟೇಬಲ್ ಇದ್ದು ಅದರ ನಾವು ಮಾಡಬೇಕು. ನನಗೆ ಎಕ್ರೆಲಿಕ್ ಮೀಡಿಯಾ ಎಂತಕ್ಕೆ ಇಷ್ಟ ಹೇಳಿದರೆ, ಎಂತಾರು ಮಿಸ್ಟೇಕ್ ತಪ್ಪಿ ಎಲ್ಲಿಯಾರು ಮಿಸ್ಟೇಕ್ ಆಯ್ತಾ, ಯು ಕ್ಯಾನ್ ಕರೆಕ್ಟ್ ಇಟ್. ಈಗ ಈ ಬ್ರಷ್ ಬೇಡ ನನಗೆ, ನಾನು ಇದರಿಂದ ಸಣ್ಣ ಬ್ರಷ್ ಇದ್ದಲ್ಲ ಥರ ತಕ್ಕೊಳ್ತೆ. ಒಂಚೂರು ಹೆಚ್ಚ, ಓಕೆ, ಹಿಟ್ಟಿನ ಒಂಚೂರು ಜಾಸ್ತಿ, ಪ್ಲಸ್ ಒಂದು ಬಿಂದು ಬ್ಲ್ಯಾಕ್ ತಕ್ಕೊಂಡು ತೊಳೆಯೋದ್ರೆ ನಮಗೆ ಆಲ್ಮೋಸ್ಟ್ ಬ್ಲ್ಯಾಕ್ ಹಾಕುವಾಗ ಇದ್ದನೇ ಜಾಗ್ರತೆ ಬೇಕು ಅಂತ ಹೇಳಿದರೆ, ಬ್ಲ್ಯಾಕ್ ಕ್ಯಾನ್ ರೂಯಿನ್ ಯುವರ್ ಆರ್ಟ್ ವರ್ಕ್ ವೆರಿ ಈಸಿಲಿ. ಓಕೆನಾ? ಸೊ ಜಸ್ಟ್ ಹಿಂಗೆ ಮುಟ್ಟಿಸ್ಕೊಂಡ್ರೆ ಸಾಕು. ನಿಂಗೆ ಯು ಗೆಟಿಂಗ್ ಸಮ್ ಕಲರ್ಸ್ ಹಿಯರ್, ಆಲ್ಮೋಸ್ಟ್ ಬ್ರೌನ್ ಕಲರ್. ಈಗ ನನ್ನ ಹತ್ರ ಬ್ರೌನ್ ಕಲರ್ ಇಲ್ಲಲ್ಲ, ಸೊ ಅನ್ನೋದಕ್ಕೆ ಜುಗಾಡು ಮಾಡಿ ಹೇಳ್ತಪ್ಪದು. ಹಿಂದಿಲಿ ಜುಗಾಡು ಹೇಳ್ತಾವಲ್ಲ, ಜುಗಾಡು ಮಾಡ್ತಾ ಇದ್ದೆ. ಆಯ್ತಾ? ರೆಡ್ಡಿಂಗೆ ಎಲ್ಲೋ ಸೇರಿಸಿ ಆರೆಂಜ್ ಮಾಡಿದೆ. ಈಗ ಆ ಆರೆಂಜಿಂಗೆ ರಜ್ಜ ರೆಡ್ ಸೇರಿಸಿ ಪ್ಲಸ್ ರಜ್ಜ ಬ್ಲ್ಯಾಕ್ ಸೇರಿಸಿ ಇದನ್ನ ಡಾರ್ಕ್ ಟೋನ್ಗೆ ನಾನು ಮಾಡಿ ಹೇಳ್ತಾ ಇದ್ದೆ. ಇದೆಂತಕ್ಕೆ ಹಿಂಗೆ ಹೇಳಿದರೆ, ಕಲರ್ ಮಿಕ್ಸಿಂಗ್ ನಿಂಗಳ ಬೇಸ್ ಕಲರ್ ಇರ್ತಲ್ಲ, ಅದು ನಿಂಗೋಗಿ ಇಂಟ್ಯಾಕ್ಟ್ ಆಗಿರ್ತದೆ ನಿಂಗಳ ಇದರಲ್ಲಿ ವರ್ಕಿಗೆ. ನಿಂಗೆ ಡೈರೆಕ್ಟ್ ಬ್ರೌನ್ ಹಾಕಿದ್ ತೊಳ್ರಿ ನಿಂಗೋಗ ಆ ಚಂದ ಹೋಯ್ತು. ಈಗ ನಿಂಗೆ ನೀರು ತಕ್ಕೊಂಡದು ಕಮ್ಮಿ ಆಗ್ತೊಳ್ರೆ ಇಲ್ಲಿ ನಿಂಗೋಗಿ ಈ ಏರಿಯಲ್ಲಿ ಬರ್ತಾ ಇದ್ದಲ್ಲ, ಆ ಥರ ಕಲರ್ ಸ್ಪ್ರೆಡ್ ಆಯಿತು. ಸೊ ಅಷ್ಟಪ್ಪಾಗ ಒಂದು ಬಿಂದು ಹೀಗೆ ಮುಟ್ಟಿಸ್ಕೊಂಡ್ರೆ ಸಾಕು, ಸ್ವಲ್ಪ ನಿಂಗಳ ಬ್ರಷ್ ಸ್ಮೂತಾಗಿ ಮೂವ್ ಆಯಿತು. ಅಂಗಡಿ ತುಂಬ ಸೇರಿಸಿ ಕಡಿ, ತುಂಬ ಸೇರ್ಸರೆ ಅಂತ ಹೊತ್ತೊಳ್ರೆ ಅದು ನೀರಾಗಿ ನಿಂಗಳ ಪೇಂಟ್ ಹಿಂಗೆ ಬಿಟ್ಟುಕೊಳುತ್ತೆ. ಬೇಸ್ ಕಲರ್ ಕಾಂಬಲ್ಲಿ ಸ್ಟಾರ್ಟ್ ಆಗುತ್ತೆ ಹಂಗೆ ಅದಪ್ಪ.
ಈಗ ನೋಡಿ ಆಮೇಲೆ ಹಾಕಿದ್ದೆ ನನಗೆ ಹೆಚ್ಚಾತೋಳಿ ಅನಿಸುತ್ತಾ ಇತ್ತು. ಇನ್ನು ಡ್ರೈ ಆಯಿಲ್ ಇದು. ಡ್ರೈ ಅಪ್ಪನ ಮೊದಲು ತೆಗೋಲು ಹಿಡಿತಾಳೆ ನೋಡುವ. ಹಿಡಿದರೆ ಮಂಡೆ ಬಿಸಿ ಇಲ್ಲ ಎಂತ ಕೈ ಹಿಡಿದರೆ ಎಸ್ ಅದರ ಮೇಲೆ ವಾಪಸ್ಸು ತೇಪೆ ಹಾಕಲು ಆಯ್ತು. ಮಾಡಿದ ಮಿಸ್ಟೇಕ್ಸನ್ನು ಕವರ್ ಮಾಡಿ ಎಂಬಲ್ಲ ಆಯ್ತು. ಓಕೆ ಅದರನ್ನು ಮತ್ತೆ ಮಾಡಿದೆ. ಏನಾಗ ಫಸ್ಟ್ ಇಲ್ಲಿ ಇನ್ನೂ ಡಾರ್ಕೆಸ್ಟ್ ಟೋನು ಅನ್ನು ಹಾಕಕ್ಕಷ್ಟೇ. ಸೊ ಏನಾಗ ಡಾರ್ಕೆಸ್ಟ್ ಟೋನಿನ ಹಾಕಿ ಹೊಡ್ತೆ. ಸೊ ನನಗೀಗ ವಾಪಸ್ ಯೆಲ್ಲೋ ಕಲರ್ ಬೇಕು ಇಲ್ಲಿಗೆ. ಸೊ ಐ ಆಮ್ ಟೇಕಿಂಗ್ ಲೆಮನ್ ಯೆಲ್ಲೋ. ನಾನೀಗ ಡೈರೆಕ್ಟಾಗಿ ತಕ್ಕೊಳ್ತಾ ಇದ್ದೇನೆ. ಹಾಗೆ ತಕ್ಕೊಳ್ಳಿ, ನಿಗಳ ಬ್ರಷ್ ಕ್ಲೀನ್ ಇದ್ದರೆ ಮಾತ್ರ ತೆಗೆಯಿರಿ. ನೋಡಿ ಆ ಈಚೆ ಸೈಡಿನ ಬಪ್ಪಲಪ್ಪ ರಜ್ಜ ಲೈಟ್ ಮಾಡಿ ಉಂಡೆ ತೆಳುವಾಗಿ ಹಾಕಿದೆ. ಮಧ್ಯದಲ್ಲಿ ಮಾತ್ರ ನನಗೆ ಎಲ್ಲಿ ಎನ್ನ ಕಲರ್ಸ್ ಬೇಕೋ ಅಲ್ಲಿ ಮಾತ್ರ ರಜ್ಜ ಮೆತ್ತಿ ಹಾಕಿದೆ. ಓಕೆ ಆ್ಯಕ್ಚುಲಿ ನಾವೀಗ ವೈಟ್ಸ್ ಹೈಲೈಟ್ಸ್ ಹಾಕಿದ್ಲ ನಾವು. ಸೊ ಒಂಚೂರು ಎಲ್ಲ ಬೇಕು ಅದಕ್ಕೆ ಎಲ್ಲ ಹಾಕಿಕೊಂಡು ಎಸ್ ಹೈಲೈಟಿಂಗ್ ನಮಗೆ ಬೇಕಪ್ಪ ಅದು ಮೇನ್ ಆಗಿ ವೈಟ್ ಕಲರು. ಸೊ ಕ್ಯಾಮಲ್ ವೈಟ್ ಕಲರ್ ಇದ್ದು ಜಿಂಕ್ ವೈಟ್ ಕಲರ್ ಏನತ್ರ ನಾನು ಅದರ ಹಾಕುತ್ತಾ ಇದ್ದೆ. ವೈಟ್ ಹೆಚ್ಚವೇ ಹಾಕಿಕೊಳ್ತಾ ಇದ್ದೆ. ಫಸ್ಟ್ ಹಿಂಗೆ ಒಂದು ಲೇಯರ್ ಹಾಕುವಾಗ ಅದ್ರ ಜೊತೆ ಹಿಂಗೆ ಹಾಕಮ್ಮ ಅಂತ ಹೇಳಿದ್ರೆ ಅಲ್ಲಿ ಬ್ಲೆಂಡ್ ಆಯಕು ನಮಗೆ. ಸೊ ಬ್ಲೆಂಡಿಂಗ್ಗೆ ಬೇಕಾಗಿ ತೆಳುವಾಗಿ ಹಾಕಿಕೊಂಡು ಬ್ಲೆಂಡ್ ಮಾಡಿ ಎಂಬುದು. ರಜ್ಜ ದಪ್ಪಕ್ಕೆ ಹಾಕಿ ಎಂಬುದು.
ಯಾವಾಗ ಹೇಳಿದೆ ಬ್ರಷಸ್ ಏನೋ ಇದ್ದಾನೆ ನಿಂಗೆ ವಾಟ್ರಲ್ಲಿ ಹಿಂಗಂತೆ ಬಿಟ್ಟು ಬಿಡ್ಲಾಗ ಬ್ರಷಸ್ ಹಾಳಾಯಿತು. ಸೊ ಆದಷ್ಟು ಬ್ರಷನ್ನ ಅಂಬಗಳೇ ಕ್ಲೀನ್ ಮಾಡಿ ಎಂಬುದು ಅಂಬಗಳೇ ಹೆರ ತೆಗೆದು ಮಾಡ್ಕೊಂಡು ಇದರ ಅಭ್ಯಾಸ ಮಾಡಿ ಒಳಕ್ಕೂ. ನಾನು ಡೈರೆಕ್ಟ್ ವೈಟ್ ಹಾಕುತ್ತಾ ಇದ್ದೆ. ಈಗ ಇಲ್ಲೆಲ್ಲ ನನ್ನ ಕೈಯಿಂದ ಈ ಕಲರ್ಸ್ ಎಲ್ಲ ಹತ್ತಿಲ್ಲಿ ದೊಡ್ಡ ವಿಷಯ ಅಲ್ಲ. ಹಾಗೆ ಹೆಂಗೋ ಬ್ಯಾಕ್ಗ್ರೌಂಡ್ ಮಾಡಲಿದ್ದು, ಸೊ ಬ್ಯಾಕ್ಗ್ರೌಂಡ್ ಮಾಡುವಾಗ ಅದು ಕವರ್ ಅಪ್ ಆಯಿತು. ಈಗ ನೆಕ್ಸ್ಟು ಈಗ ನನ್ನ ಹತ್ರಲ್ಲಿ ಗ್ರೀನ್ ಇತ್ತು, ನನ್ನ ಹತ್ರ ಬೇಕಷ್ಟು. ಬಟ್ ಲೆಟ್ ಅಸ್ ಟ್ರೈ ವಾಟ್ ವಿಲ್ ಹ್ಯಾಪನ್ ಇಫ್ ವಿ ಮಿಕ್ಸ್ ಬ್ಲೂ ಆ್ಯಂಡ್ ಯೆಲ್ಲೋ ಹೇಳಿದಾರೆ ನೋಡುವ. ಏನು ಕೊಬಾಲ್ಟ್ ಬ್ಲೂ ತಗೊಂಡಿದೆ. ನಿಗಳ ಹತ್ರ ಪರ್ಷನ್ ಬ್ಲೂ ಇದ್ದ ತೊಳೆದರೆ ದಟ್ಸ್ ದ ಬೆಸ್ಟ್ ಆಪ್ಷನ್. ಸೊ ಅದಿದ್ದರೆ ಅದರ ಯೂಸ್ ಮಾಡಿ ಹೇಳಿ. ನಾನು ಅದನ್ನು ಹಾಕಿ ಹೇಳ್ತಾ ಇದ್ದೆ. ಈಗ ನೋಡಿ ಹೇಳಿ, ಈಗ ಗ್ರೀನಿಗೆ ನಾನು ವೈಟ್ ಮಿಕ್ಸ್ ಮಾಡಿದೆ, ಅದೊಂಥರ ಕಲರ್ ಆಯಿತು. ಬಟ್ ಸೇಮ್ ನಾನು ಎಲ್ಲೋ ಮಿಕ್ಸ್ ಮಾಡಿದರೆ ನನಗೆ ಆ್ಯಕ್ಚುಲಿ ಗ್ರೀನ್ ಕಲರ್ ಸಿಕ್ಕು. ಸೊ ಬೇಸಿಕಲಿ ನಿಮಗೆ ಲೈಟ್ ಮಾಡೋಕ್ಕೋದ್ರೆ ರಜ್ಜ ವೈಟ್ ಮತ್ತು ಲಾಟ್ಸ್ ಆಫ್ ಗ್ರೀನ್ ಎಲ್ಲೋ ಕಲರ್ ಹಾಕಿಕೊಂಡ್ರೆ ಬ್ಲೂ ಒಟ್ಟಿಗೆ ಅಷ್ಟಪ್ಪ ಸರಿ ಹೋಯ್ತು. ನಾನಿಲ್ಲಿ ಫುಲ್ ಫಿಲ್ ಮಾಡ್ತಾ ಇದ್ದೆ, ಅಲ್ಲಲ್ಲಿ ರಜ್ಜು ಯೆಲ್ಲೋ ಕಲರ್ ಬಿಡ್ತಾ ಇದ್ದೆ. ರಜ್ಜ ಫುಲ್ ಫಿಲ್ ಮಾಡ್ತೇನೆ. ಓಕೆ, ಕಲರ್ಸ್ ಹಳೆ ಕಲರ್ಸ್ಗೆಲ್ಲ ಟೈಟಾಗಿ ಬಿಡುತ್ತೆ ಆಲ್ರೆಡಿ. ಇಲ್ಲಿ ನಾನು ಡಾರ್ಕ್ ಕಲರ್ ತಗೊಂಡೆ, ಡಾರ್ಕ್ ಗ್ರೀನಿಗೆ ಎಲ್ಲೋ ಮಿಕ್ಸ್ ಮಾಡಿಕೊಂಡೆ. ಎಲ್ಲೋ ಮಿಕ್ಸ್ ಮಾಡಿಕ್ಕಿ ಒಂದು ಪಿಂಚ್, ಒಂದೇ ಒಂದು ಪಿಂಚಷ್ಟು ಬ್ಲ್ಯಾಕ್ ಆ್ಯಡ್ ಮಾಡಿಕೊಂಡಿದೆ.
ಈಗ ನಮ್ಮ ಬ್ರಷನ್ನ ಯೂಸ್ ಮಾಡ್ತಾ ಇಪ್ಪ ರೀತಿ ನೋಡಿ, ಇಲ್ಲಿ ಡ್ರೈ ಬ್ರಷ್ ತಗೊಂಡಿದೆ ಆಲ್ಮೋಸ್ಟು. ನನಗೆ ಆ ಟೆಕ್ಸ್ಚರ್ ಬೇಕು ಅದಕ್ಕೆ. ಸೊ ನಾನು ಆದಷ್ಟು ಡ್ರೈ ಬ್ರಷ್ ತಗೊಂಡು ಇದರಲ್ಲಿ ಇನ್ನೂ ಮೈನ್ಯೂಟ್ ಕೆಲಸ ಇದ್ದು, ಅಂದರೆ ಎಡ್ಜಸ್ ಎಲ್ಲ ಸರಿ ಮಾಡಿದೆ. ಅದಕ್ಕೆ ನಾವು ಪಾಯಿಂಟ್ ಬ್ರಷ್ ಬರ್ತದೆ, 00 ಸಿಂಗಲ್ 0 ಯಾವ ಬ್ರಷ್ ಬೇಕೋ ಆ ಬ್ರಷ್ ತಗೊಂಡು ಕ್ಲೀನಾಗಿ ಮಾಡಿಬಿಡೋಕು. ಆದಷ್ಟು ಬೇಗ ಬೇಗ ಪೇಂಟ್ ಮಾಡೋಕ್ಕೆ ಹಾಗೆ. ಇಲ್ಲದರೆ ಎಂತ ಗೊತ್ತುಂಟ್ರೆ, ಇಲ್ಲಿ ನಮ್ಮ ಪೇಂಟ್ ನಾವು ತಟ್ಟೆಗೆ ಹಾಕಿ ಮಡಗಿದ, ಪ್ಯಾಲೆಟಿಗೆ ಹಾಕಿ ಮಡಗಿದ ಪೇಂಟ್ ಎಲ್ಲ ಬೇಗ ಆವಿ ಆಯ್ತು, ಅಂದರೆ ಡ್ರೈ ಆಗುತ್ತದೆ ಪೂರ್ತಿ. ಸೊ ಅದರ ಅವಾಯ್ಡ್ ಮಾಡೋಕ್ಕಾದರೆ ಫಾಸ್ಟ್ ಕೈಯಲ್ಲಿ ಪೇಂಟ್ ತೆಗೆದುಕೊಂಡು ಹಾಕುತ್ತಾ ಇರಬೇಕು ರಪರಪನೆ. ಇಲ್ಲಿ ಒಂದು ವೈಟ್ ಜಾಗ ಇದ್ದಾಗ ನಮಗೆ ರಿಫ್ಲೆಕ್ಷನ್ ಬೀಳುತ್ತೆ. ಇದೇ ರಜ್ಜ, ಕೆಂಪನೇ ರಜ್ಜ, ಆರೆಂಜ್, ಇಲ್ಲಿ ಬಾಕಿ ಇಪ್ಪ ಕಲರ್ಸಿನ ಮಿಕ್ಸ್ ಮಾಡಿಕೊಂಡು ಬ್ಯಾಕ್ಗ್ರೌಂಡಿಗೆ ಹಾಕೋಕೊಳ್ಳಿ ಗ್ರೇಷ್ ಇದೆ ಈ ಸರ್ತಿ. ಸೊ ಬ್ಯಾಕ್ಗ್ರೌಂಡಿಗೆ ಹಾಕುವಾಗ ಜಾಗ್ರತೆಯಲ್ಲಿ ಹಾಕಿ. ಬ್ಯಾಕ್ಗ್ರೌಂಡ್ ಎಲ್ಲ ಮಾಡಿಕ್ಕಿ ಮತ್ತೆ ನಾವು ಎಫೆಕ್ಟ್ಸ್ಗೆ ಎಲ್ಲೆಲ್ಲಿ ಎಂತೆಲ್ಲ ಎಫೆಕ್ಟ್ಸ್ ಬಾಕಿ ಇದ್ದು ಕೂಡಲೇ ಅದರ ಮಾಡುವ. ಈಗ ಇದು ಇನ್ನೂ ಪರ್ಫೆಕ್ಟ್ ಆಯ್ದಿಲ್ಲ, ಫಿನಿಶಿಂಗ್ ಕೊಡಲಿದ್ದು. ಈಗ ನಾನಿಲ್ಲಿ ಆರೆಂಜ್ ಕಲರಿನ ಬೇಸ್ ಹಾಕುತ್ತಾ ಇದ್ದೆ. ನನಗೆ ಇದಷ್ಟು ಸಮಾಧಾನ ಆಗ್ತಾ ಇಲ್ಲ, ಗ್ರೇಷಿದಂಗೆ ಕಲರ್ ಬರ್ತಾ ಇಲ್ಲ. ಬಟ್ ಇರಲಿ, ಇದು ಕೊಡ್ಲದೇ ಒಂದು ರೀಸನ್ ಇತ್ತು. ಆದಷ್ಟು ಬೇಗ ಬೇಗ ನಾವು ಕಲರ್ನ ಮಿಕ್ಸ್ ಮಾಡಿದ್ದರ ಹಾಕಿ ಬಿಡಬೇಕು, ಇಲ್ಲದ್ರೆ ಕಲರ್ ಡ್ರೈ ಆಯಿತು. ಮತ್ತು ನಾವು ವಾಪಸ್ ಎಕ್ಸಾಕ್ಟ್ ಕಲರ್ ತೆಗಿಬೇಕಾದ್ರೆ ಕಲರ್ ಮಿಕ್ಸಿಂಗಿಗೆ ಸುಮಾರು ಸಮಯ ಹೋಯ್ತು.
ಕೇಕ್ ಕಲರ್ಗಳು ಪೂರ ಮೆತ್ತಿ ಆಗ್ತದೆ. ಓಕೆ, ಇದಿನ್ನು ನಿಮಗೆ ಸರಿಯಾಗಿ ಕಾಣ್ತಾ ಇಕ್ಕು. ಒಬ್ವಿಯಸ್ಲಿ ಎಂತಕ್ಕೆ ಹೇಳಿದರೆ ನಾವೀಗ ನೆಕ್ಸ್ಟ್ ತಕ್ಕೊಳಕ್ಕಾಗಿಪ್ಪದು ಒಂದು ಪಾಯಿಂಟ್ ಬ್ರಷ್ ತಕ್ಕೊಳಕ್ಕು ನಾವು ನಾನು ಈ ಪಾಯಿಂಟ್ ಬ್ರಷ್ ತಕ್ಕೊಳ್ತಾನೆ. ಈಗ ನಂಬರ್ 2 ಕಿರಣ್ ಹೇರ್ ಬ್ರಷ್ ಅನ್ನು ತಕ್ಕೊಳ್ತಾ ಇದ್ದೆ. ಓಕೆ, ಇದರಲ್ಲಿ ನಾನು ಬ್ಲ್ಯಾಕ್ ಮಿಕ್ಸ್ ಮಾಡಿ ರಜೆ ಡಾರ್ಕ್ ಮಾಡಿ ಕೊಡುತ್ತೆ ನನಗೆ. ಈಗ ಇದರ ಔಟ್ಲೈನ್ನ ಹಾಗೆ ಮಾಡಿಕೊಡಕ್ಕು. ರಜೆ ಫ್ರೈ ಆಯಿತು, ನೀರು ಮಿಕ್ಸ್ ಮಾಡಿ. ಆತನ ಇಲ್ಲಿ ಒಂಚೂರು ನೋಡಿ ಅಷ್ಟು ಬೇಗ ಅದು ಡ್ರೈ ಆಗಿ ಆಯ್ತು. ಬ್ರೌನ್ ಕಲರ್ ಇತ್ತಲ್ಲ, ಇಮಿಡಿಯೇಟ್ಲಿ ಅನ್ನೋದರ ರಜ್ಜ ಬ್ಲೆಂಡ್ ಮಾಡಿಕೊಳ್ಳಕ್ಕೆ
ನಾನು ವೈಟ್ ತಗೊಂಡು ರಜ್ಜ ಆ್ಯಂಬಿಯಂಟ್ ಲೈಟ್ ಹಾಕಿದ್ದು. ಬಟ್ ತೀರಾ ಫುಲ್ ಇದಲ್ಲ ಅಂದರೆ ರಜ್ಜ ಗ್ರೀನ್ ಅದು ಇದೆಲ್ಲ ಪ್ಯಾರೆಟ್ಲಿ ಕಲರ್ಸನ್ನೇ ರಜ್ಜ ಮಿಕ್ಸ್ ಮಾಡಿದ್ದೆ ಅಂತ ಹೇಳಿದ್ರೆ ಅದಷ್ಟು ನ್ಯಾಚುರಾಲಿಟಿ ಅದರದ್ದು ಹಾಗೆ ಉಳುಕೊಳ್ತು. ಹಿಂಗೆ ಸೊ ಇದಿಷ್ಟು ಕಲರ್ ಹಾಕೊಂಡೆ. ಇಲ್ಲಿಗ ಒಂದು ರಜ್ಜ ವೈಟ್ ಮಿಕ್ಸ್ ಮಾಡಿ ಒಂದು ಈಗ ಒಂಚೂರು ಇಲ್ಲಿದೆ ಈ ಒಂದು ಹಂತಕ್ಕಾತಲ್ಲ. ಇನ್ನು ಬ್ಯಾಕ್ಗ್ರೌಂಡಿಂಗೆ ಎಲ್ಲ ಆಯ್ಕೆಯನ್ನು ಚಂದ ಮಾಡತ್ತಾನೆ. ನಾನು ಇಲ್ಲಿಗೆ ಹಾಕುತ್ತಾ ಇದ್ದೆ ನನ್ನ ಹತ್ರ ಆಲ್ರೆಡಿ ಅಲ್ಲಿ ಒಂದು ರಜ್ಜ ಡಾರ್ಕ್ ಶೇಡ್ಸ್ ಇದಲ್ಲ, ಹಾಗಾಗಿ ಆ ಡಾರ್ಕ್ ಶೇಡ್ಸಿಂಗೆ ನಾನು ಪುನಃ ರೆಡ್ ಸೇರಿಸುತ್ತಾ ಇದ್ದೆ. ಎಂತ ಕೇಳಿದ್ರೆ ಇನ್ನು ಬ್ಯಾಕ್ಗ್ರೌಂಡ್ ನಾನು ರಜ್ಜ ರೆಡ್ ಕಲರ್ ಮಾಡ್ತಾ ಇನ್ನು. ಸೊ ಆ ರೆಡ್ ಕಲರ್ ಮಾಡುವ ಮೊದಲೇ ನಾನು ಶ್ಯಾಡೋ ಮಾಡಿ ಬೇಕಾಗಿ ನಾನು ಅದರೆಲ್ಲ ಮಿಕ್ಸ್ ಮಾಡಿಕೊಳ್ತಾ ಇದ್ದೆ. ಅಂತೇಳಿದ್ರೆ ಈಗ ಮಾಡಿದ್ರಲ್ಲಿ ಕಲರ್ಸ್ ಇಲ್ಲಿ ಯಾರು ರಜ್ಜ ಹೆರಬೈಂದು ಕೊಳಕ ಇದು ಸ್ಪ್ರೆಡ್ ಹೇಳಿದ್ದ ತುಳಿಯಾದರೆ ಅಂಡೈಸೇ ಬೇಡ. we will cover it. Okay, ಒಂಚೂರು ಡ್ರೈ ಆಗ್ತಾ ಇದಿಷ್ಟ ಆತಲ್ಲ. ಒಂಚೂರು ಬ್ಲ್ಯಾಕ್ ತಗೊಂಡು ಮಿಕ್ಸ್ ಮಾಡಿದರೆ ಇನ್ನೊಂದು ಸ್ಟೆಪ್ ಅಲ್ಲ 2 ಸ್ಟೆಪ್ ಜಾಸ್ತಿ ಆಗ್ತದೆ. ಈಗ ನಾನು ಹಾಕಿದ್ದು ಇಟ್ಸ್ ಓಕೆ. ಬುಡಕ್ಕಪ್ಪಗ ಹೆಚ್ಚಡ ಇರ್ತಲ್ಲ ಅದರ ಮಾಡಿಲ್ಲ.
ಓಕೆ. ಸೊ ನನ್ನದು ಮುಖ್ಯವಾದ ಕೆಲಸ ಹಂಗಾತು. ಇನ್ನು ಪರ್ಫೆಕ್ಟಾಗಿ ಬ್ಯಾಕ್ಗ್ರೌಂಡು ಪೇಂಟ್ ಮಾಡ್ಕೊಂಡು ಹೋಗಬೇಕು. ಸೊ ನಾನು ಇದಕ್ಕೆ ಬೇರೆ ಬ್ರಷ್ ತಗೊಳ್ತಾ ಇದ್ದೆ. ಅಂದರೆ ನಾನು ಮೈನ್ಯೂಟ್ ಜಾಗಗೆಲ್ಲ ಹಾಕೊಳ್ಳಿದ್ದೆ, ಹಾಗಾಗಿ ನಾನು ಫೇಬರ್ ಕ್ಯಾಸಲ್ಸ್ನವರ ಸಿಂಥೆಟಿಕ್ 6 ಬ್ರಷ್ ತಗೊಳ್ತಾ ಇದ್ದೆ. ಓಕೆ, ಬನ್ನಿ ರೆಡ್ ಕಲರ್ ಸುರಿಯುವ. ಈಗ ಎಂತ ಮಾಡೋದು ಹೇಳಿದರೆ, ಎರಂದ ಒಳಗೆ ಹಾಕ್ಕೊಂಡು ಕಪ್ಪದು. ಇದೀಗ ರಫ್ ಆಗಿ ಕಾಣುವ, ಆದರೆ ಎಡ್ಜಸ್ ಮಾತ್ರ ತುಂಬ ಜಾಗ್ರತೆಯಲ್ಲಿ ಹಾಕಿ. ಓಕೆ, ನಾನೀಗ ಇಲ್ಲಿ ಬಿಟ್ಟಿದೆ ಅಂತ ನಾನಲ್ಲಿ ಪಾಯಿಂಟ್ ಬ್ರಷ್ ತಗೊಂಡು ಹಾಕುತ್ತೆ. ಫ್ಲ್ಯಾಟ್ ಬ್ರಷ್ ಅದಕ್ಕೆ ಸರಿ ಹೋಗ. ರೆಫರೆನ್ಸ್ ಇಲ್ಲಿ ಪಿಂಕ್ ಕಲರ್ ಇದ್ದು, ನನ್ನ ಹತ್ರ ಈಗ ಇಲ್ಲಿ ಪಿಂಕ್ ಕಲರ್ ಇಲ್ಲ, ಹಾಗಾಗಿ ನಾನು ಅದರ ಆಪೋಸಿಟ್ ಕಲರ್ ಯಾವ್ದಾದ್ರು ಲಾಯ್ಕದ್ದು ಕಲರ್ ಸಿಕ್ಕರೆ ಅದರನ್ನೇ ಹಾಕುತ್ತಾ ಇದ್ದೆ. ಅದರ ಆಪೋಸಿಟ್ ಕಲರ್ ಏನಾದರೆ ರೆಡ್ ಕಲರ್ ಚಂದ ಸೂಟ್ ಆಗ್ತಾ ಇತ್ತು, ನಾನು ಅದರನ್ನೇ ಯೂಸ್ ಮಾಡ್ತಾ ಇದ್ದೆ.
ಪಾಯಿಂಟ್ ಬ್ರಷಲ್ಲಿ ಆ್ಯಕ್ಚುಲಿ ಅಕ್ರಲಿಕಲ್ಲಿ ಸುಮಾರು ವೆರೈಟೀಸ್ ಬಂದೀಗ. ಅಕ್ರಲಿಕ್ ಪೆನ್ಸ್ ಬಂದು, ಮತ್ತು ಫ್ಯಾಬ್ರಿಕ್ ಕಲರ್ ಅಂತೂ ಮೊದಲೇ ಇತ್ತಿದು. ನಿಮ್ಮ ಹತ್ರ ಫ್ಯಾಬ್ರಿಕ್ ಕಲರೇ ಇತ್ತು ಹೇಳಿದರೆ ಯು ಕ್ಯಾನ್ ಯೂಸ್ ಇಟ್. ಒಂದೇ ಎರಡಿದೆ ಸಾಧಾರಣ. ಓಕೆ, ಈಗ ರಜ್ಜ ಹೈಲೈಟ್ ಆಯಿತು. ತೆಳುವಾಗಿ ಅಂದರೆ ಇದರ ಮೇಲೆ ಹಾಕಿಬಿಡಿ. ಸ್ವಲ್ಪ ಬ್ಯಾಕ್ಗ್ರೌಂಡ್ ಕಲರ್ನ ಇನ್ಫ್ಲೂಯೆನ್ಸ್ ಅದರಲ್ಲಿ ಕಾಣ್ತು. ತೆಳು ಹಾಕಿರೋ ಸಾಕು. ಈಗ ಹಿಂಗೆ ಅಕಸ್ಮಾತ್ ನಿಮಗೋಗಿ ಆ್ಯಂಬಿಯನ್ಸ್ ನಂಗೆ ಇಲ್ಲಿ ಫಿಲ್ ಮಾಡೋಕ್ಕೊಳ್ಳಿದ್ದಾರೆ, ಶ್ಯಾಡೋ ಎಲ್ಲ ಫಿಲ್ ಮಾಡೋಕ್ಕೂ. ಒಂಚೂರು ಶೇಡಿಂಗ್ ಮಾಡಲಿ ಗಪ್ಪಷ್ಟು ಮಾಡಿ ಅನ್ನೋದು. ಬೇಕಾದ್ರೆ ಮಾಡಿದ್ರೆ ಸಾಕು. ಟೆಕ್ಸ್ಚರಿಂಗ್ ಬೇಕಾಗಿ ರಜ್ಜ ಕೊಡ್ತೀವಿ ಅಷ್ಟೇ. ಇಲ್ಲಿನ ಕಲರ್ ಸುಮಾರು ಉಳಿಯುತ್ತಾನೆ. ಇಲ್ಲಿ ಮಾಡಿಬಿಡು, ಎಷ್ಟಾಗುತ್ತೋ ಅಷ್ಟು. ಆ್ಯಕ್ಚುಲಿ ಬ್ಯಾಕ್ಗ್ರೌಂಡಲ್ಲಿ ನಿಂಗೆ ಒಂದೇ ಡೈರೆಕ್ಷನ್ಲಿ ಹಾಕಿತ್ತಂದ್ರೆ ಭಾರಿ ಚಂದ ಕಾಣ್ತು. ಇಲ್ಲಿ ನಾನು ಒಟ್ಟಾಶೆ ಹಾಕೋದಿದೆ ಅನ್ನೋ ಸ್ಟೈಲೇ ಹಾಗೆ. ನಾನೆನ್ನ ವರ್ಕಿಲಿ ಎನ್ನದು ಲಾಸ್ಟಿಗೆ ಹೇಳುತ್ತಿದೆ. ದಿಸ್ ಇಸ್ ಸಮಥಿಂಗ್ ದಟ್ ಐ ಡೂ ಆ್ಯಸ್ ಅ ಸಿಗ್ನೇಚರ್ ಸ್ಟೈಲ್ ಆಫ್ ಮೈನ್. ಈಗ ಪೇಂಟ್ ಉಳಿದೋಳೆ ನಾನು ಫಿಲ್ ಮಾಡ್ತಾ ಇದ್ದೆ ಅಷ್ಟೇ. ಬಾಕಿ ಎಲ್ಲ ಕಲರ್ಸಿಗೆ ನೀವು ನೋಡಿ ತೊಳೆದರೆ ಡ್ರೈ ಆಗಿ ಆಯಿತು. ಇನ್ನೆಂತ ಬಾಕಿ ಇಲ್ಲ ಇದರಲ್ಲಿ. ಅದರಿಂದ ಚೋಳು ಎಳಕ್ಕಿದಂಗೆ ಎಳಕ್ಕೋಲ್ಲ, ಎಡಿಗಾದರೆ ಎಳಕ್ಕಕ್ಕಷ್ಟೇ. ಎಲ್ಲ ಥರ ಇಲ್ಲ.
ಓಕೆ, ಮಾಡ್ತೀಯಾ ಅಲ್ಲಿಗೆ ನಮ್ಮ ನಿಂಬೆಹಣ್ಣು ಎಕ್ರೆಲಿಕ್ ಕಲರ್ಲಿ ಇದೆ ಆಯ್ತು. ಇದರ ಕರೆಕ್ಟ್ ಅಭ್ಯಾಸ ಮಾಡಿ ಹೇಳಿ. ಪೋಸ್ಟರ್ ಕಲರ್ಸ್ಲಿ ಮಾಡ್ತಾರೆ. ಈಗ ಒನ್ಸ್ ಅಗೇನ್ ಹೇಳ್ತಾ ಇದ್ದೆ, ಸೇಮ್ ಟೆಕ್ನಿಕ್, ಎಂತ ವ್ಯತ್ಯಾಸವೂ ಇಲ್ಲ. ನಿಂಗೆ ಎಕ್ರೆಲಿಕ್ ಇಲ್ಲಿರೋ ಶೈನ್ ಬತ್ತು, ವೇರಸ್ ನಿಂಗೆ ಪೋಸ್ಟರ್ಸ್ಲಿ ನಿಂಗೆ ಶೈನ್ ಬತ್ತಿಲ್ಲ, ಅಷ್ಟೇ ವ್ಯತ್ಯಾಸ ಇಪ್ಪದು. ನಿಂಗೆ ಈಗ ಹೆಂಗೆ ಕಾಣ್ತಾ ಇದ್ದಳೆ ನಾವು ಓಕೆ, ಶೈನ್ ರಿಫ್ಲೆಕ್ಷನ್ ಬೀಳ್ತಾ ಇಲ್ಲ ಹೇಳಿ ಗ್ರೇಷ್ ಇದೆ. ಓಕೆ, ಇದರ ಪ್ರಾಕ್ಟೀಸ್ ಮಾಡಿ. ಅಂಬಾಗ ನೋಡಿದ್ಯಲ್ಲ, ನಿಂಗೆ ಈಗ ಪುರ್ಸೋತಿರ ಆದರೂ ಹೇಳ್ತಾ ಇದ್ದೆ, ನಾಳ್ತು ಆದಿತ್ಯವಾರ ಲೆಟ್ಸ್ ಮೋಟೋ ಟು ಸ್ಕೆಚಿಂಗ್ ಹೋಪ. ಎಲ್ಲಿಗೆ ಹೋಯ್ತು ಅಥವಾ ಎಂತ ಮಾಡುತ್ತೋ ಹೇಳುದೇನೋ ಗೊತ್ತಿಲ್ಲ. ದೇವರ ಕೃಪೆ ಇದ್ದತ್ತೊಳ್ರೆ ಮಳೆ ಬಾರದ್ದೇ ಇದ್ದತ್ತೊಳೆ ಆದರೆ ನಾವಾಗ ಹೆರ ಹೋಪಲಕ್ಕು. ಅಂಬಾಗ ನೋಡುವ ನಾವು ಎಲ್ಲಿಗೆ ಹೋಯ್ತು ಎಂತ ಮಾಡುತ್ತೋ ಹೇಳಿ. ಅಂಬಾಗ ನಾಳ್ತು ಆದಿತ್ಯವಾರ ಕಾಮ ಟಾಟಾ.